ತೇಜಸ್ವಿ ಸೂರ್ಯ ಹೇಳಿದ್ರು. ಇದುವರೆಗೂ ಕರ್ನಾಟಕಕ್ಕೆ ಹಣ ಏನು ಕೊಟ್ಟಿದ್ದಾರೆ, ಮನಮೋಹನ್ ಸಿಂಗ್ ಇದ್ದಾಗ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳು 10 ವರ್ಷ, ಅದಕ್ಕೆ 4 ಪಟ್ಟು ಹಣವನ್ನ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. 4 ಪಟ್ಟು ಹಣ ಹೆಚ್ಚುವರಿ ಅನ್ಯಾಯ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಬ್ರದರ್ಸ್. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಹಾಗಾದ್ರೆ ಇಲ್ಲಿ ನಮ್ಮ ಎದುರುಗಡೆ ಬಹಳ ಕಾರ್ಪೊರೇಟರ್ಗಳೆಲ್ಲ ಕೂತಿದ್ದಾರೆ ಮಾಜಿ. ಕರ್ನಾಟಕದ ಬಡ್ಜೆಟ್ ಏನಿದೆ ಅದಕ್ಕೆ 65%, ಎಷ್ಟು 100ರಲ್ಲಿ 65% ಬೆಂಗಳೂರು ಒಂದರಿಂದನೇ ಟ್ಯಾಕ್ಸ್ ಕೊಡ್ತೀವಿ ನಾವು. 65%. ರಾಜ್ಯ ಸರ್ಕಾರ ಕೊಡೋದೆಷ್ಟು? 5%. 5% ಬೆಂಗಳೂರು ಬರೋದು. ಹಾಗಾದ್ರೆ ತಾರತಮ್ಯ ಅನ್ನಕ್ಕಾಗುತ್ತಾ? ಹುಬ್ಳಿಯಲ್ಲಿ ಟ್ಯಾಕ್ಸ್ ಬರ್ತದೆ, ರಾಯಚೂರಲ್ಲಿ ಟ್ಯಾಕ್ಸ್ ಕಡಿಮೆ ಬರ್ತದೆ, ಗುಲ್ಬರ್ಗದಲ್ಲಿ ಟ್ಯಾಕ್ಸ್ ಬರುತ್ತೆ, ಯಾದಗಿರಿಯಲ್ಲಿ ಟ್ಯಾಕ್ಸ್ ಬರಲ್ಲ. ಹಂಗಾರೆ ಅವೆಲ್ಲ ನಾವು ಭಾಗ ಅಂತ ಹೇಳ್ಬೇಕಾ? ಆಯ್ತಪ್ಪ, ನೀವು ದೇಶನ 2 ಭಾಗ ಮಾಡ್ತೀರಾ. ಆಮೇಲೆ ಕರ್ನಾಟಕನ, ಅದನ್ನು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಆಮೇಲೆ ಬೆಂಗಳೂರು ಭಾಗ. ಆಮೇಲೆ ಎಲ್ಲಿ ಉಳಿತದೋ ಕನಕಪುರಕ್ಕೆ ಮಾತ್ರ ಉಳಿದದ್ದು. ಕನಕಪುರನೇ ಒಂದು ದೇಶ ಮಾಡಿ ಅಂತ ಕೇಳ್ತಾರೆ. ಈ ರೀತಿ ಅವಮಾನ ಮಾಡಬಾರ್ದು. ನಾವೆಲ್ಲರೂ ಕೂಡ ಯಾರು? ನಾವೆಲ್ಲರೂ ಭಾರತೀಯರು. ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಪ್ರಾಣವನ್ನ ಬಲಿದಾನ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಫ್ಯಾಮಿಲಿಯವರೆಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರು ಬಲಿದಾನ ಮಾಡಿರುವುದರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ.